ಸಂಧಾನ ಮಾತುಕತೆ ವಿಫಲಗೊಂಡ ಬಳಿಕ ಅಮೆರಿಕವು ಇರಾನ್ ವಿರುದ್ಧ ವ್ಯಾಪಕ ದಿಗ್ಬಂಧನಗಳನ್ನು ಜಾರಿ ಮಾಡಿದೆ. ಇರಾನ್ ನಿಯಂತ್ರಣದಲ್ಲಿರುವ ಹೊರ್ಮುಜ್ ಜಲಸಂಧಿಯನ್ನು ಪ್ರವೇಶಿಸುವ ಮತ್ತು ಅದರಿಂದ ನಿರ್ಗಮಿಸುವ ಎಲ್ಲಾ ಹಡಗುಗಳನ್ನು ಅಮೆರಿಕ ಸೇನೆ ತಡೆದಿದೆ ಮತ್ತು ಈ ದಿಗ್ಬಂಧ ಎಲ್ಲಾ ರಾಷ್ಟ್ರಗಳ ಹಡಗುಗಳಿಗೂ ಅನ್ವಯಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಸದ್ಯ ದಿಗ್ಬಂಧ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಸಮುದ್ರ ಮಾರ್ಗದ ವ್ಯಾಪಾರದಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ. ಹೊರ್ಮುಜ್ ಜಲಸಂಧಿಯಿಂದ ಬರುವ ಎಲ್ಲಾ ಹಡಗುಗಳನ್ನು ಸಮುದ್ರದಲ್ಲಿ ತಡೆದು ಸಾಗರ ಮಾರ್ಗ ಬಂದ್ ಮಾಡುವ ಅಮೆರಿಕದ ಕ್ರಮ ಇರಾನಿನ ಬಂದರುಗಳಿಗಿಂತ ಹೊರಡುವ ಮತ್ತು ಇರಾನಿನ ಬಂದರಿಗೆ ಸರಕುಗಳನ್ನು ತರುವ ಎಲ್ಲಾ ಹಡಗುಗಳ ಸಂಚಾರವನ್ನು ಮೊಟಕು ಮಾಡಿದೆ. ಇದು ಮುಂದುವರೆದರೆ ಜಾಗತಿಕ ಆರ್ಥಿಕತೆಗೆ ಗಂಡಾಂತರ ಒದಗಲಿದೆ ಎಂದು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ತಜ್ಞರು ಎಚ್ಚರಿಸಿದ್ದಾರೆ. ಈಗಾಗಲೇ ತೀವ್ರವಾದ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿರುವ ಇರಾನ್ ಜನಜೀವನ ಇದರಿಂದ ಇನ್ನಷ್ಟು ಹದಗೆಡಲಿದೆ. ಅಲ್ಲಿ ಅಂತರ್ಜಾಲ ನಿರ್ಬಂಧ ಮುಂದುವರೆದಿದ್ದು ಜನಜೀವನ ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ನಾನು ಯುದ್ಧ ಮಾಡದೆ ಇರುತ್ತಿದ್ರೆ ಇರಾನ್ ಈಗಾಗಲೇ ಅಣುವಸ್ತ್ರ ತಯಾರಿಸುತ್ತಿತ್ತು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆಗ ಎಲ್ಲರೂ ಅಲ್ಲಿ ಹೋಗಿ ಸರಿ ಎಂದು ಹೇಳಬೇಕಾಗ್ತಾ ಇತ್ತು ಎಂದವರು ಉಳಿದ ರಾಷ್ಟ್ರಗಳನ್ನು ಕುಟುಕಿದ್ದಾರೆ. ಹೆಜ್ಬೊಲ್ಲಾಗಳು ಪ್ರಾಬಲ್ಯ ಹೊಂದಿರುವ ಲೆಬಾನಿನ ಪ್ರದೇಶದೊಳಗೆ ಇಸ್ರೇಲ್ ಸೇನೆ ನುಗ್ಗಿದೆ. ಗಡಿ ಭಾಗದಲ್ಲಿ ಇದ್ದುಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ಇರಾನ್ ಬೆಂಬಲಿತ ಉಗ್ರ ಗುಂಪುಗಳನ್ನ ಸದೆ ಬಡಿಯುವ ಕಾರ್ಯದಲ್ಲಿ ನಿರತವಾಗಿರುವ ಇಸ್ರೇಲ್ ಸೇನೆ ಅಲ್ಲಿಯ ಕಟ್ಟಡಗಳನ್ನು ಬಾಂಬ್ ಇಟ್ಟು ನಾಶ ಮಾಡ್ತಾ ಇದೆ. ಇನ್ನೊಂದೆಡೆ ಅದು ಲೆಬಾನಿನ ಜೊತೆ ವಾಷಿಂಗ್ಟನ್ನಲ್ಲಿ ಸಂಧಾನ ಮಾತುಕತೆಗೂ ಮುಂದಾಗಿದೆ. ಇದಕ್ಕೆ ಲೆಬಾನಿನಲ್ಲಿ ಕಾರ್ಯಾಚರಿಸುತ್ತಿರುವ ಹೆಜ್ಬೊಲ್ಲಾ ಉಗ್ರರ ನಿಶಸ್ತ್ರೀಕರಣ ಆಗಬೇಕು ಎಂಬ ಷರತ್ತನ್ನ ಇಸ್ರೇಲ್ ಹಾಕಿದೆ.